ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಹವಾಮಾನ ಇಲಾಖೆಯಿಂದ ಈಗಷ್ಟೇ ಬಂದ ವರದಿ. ಇಂದು ರಾತ್ರಿ ಗುಡುಗು ಸಿಡಿಲು ಸಮೇತ ಭಾರೀ ಮಳೆಯಾಗುವ ಸಾಧ್ಯತೆ. ಮಳೆಯಿಂದಾಗಿ ಅಪಾರ ಸಂಖ್ಯೆಯಲ್ಲಿ ಹಾನಿಯಾಗುವ ಸಂಭವ. ಆದ್ದರಿಂದ ರಾಜ್ಯದಲ್ಲಿರುವ ಪ್ರೇಮಿಗಳು ಹಾಗೂ ಹೊಸದಾಗಿ ಮದುವೆಯಾಗಿರುವ ನವದಂಪತಿಗಳು ವಿಶೇಷವಾಗಿ ಎಚ್ಚರಿಕೆ ವಹಿಸಬೇಕಾಗಿ ವಿನಂತಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ನಮಸ್ಕಾರಗಳು. ನಿನ್ನ ನ್ಯೂಸ್ ಮಾತ್ರ ಸೂಪರ್ ಆಗಿತ್ತು ನಂದನ್. ಆದರೆ ನಿನ್ನ ಹೆಂಡತಿಗೆ ನಗುನೇ ಬರಲಿಲ್ವಲ್ಲ? ಏನಾಯ್ತು ಪದ್ಮಿನಿ? ಎನಿ ಪ್ರಾಬ್ಲಮ್? ನನ್ನ ಹೆಂಡತಿ ಬೇರೆ ಬಂದಿದ್ದಾಳೆ. ನೀನು ಈ ಥರ ಸೀರಿಯಸ್ ಆಗಿದ್ರೆ ನನಗೆ ಭಯ ಆಗ್ತಿದೆ. ಏನೂ ಇಲ್ಲ ಬಾವ. ನನ್ನ ತಮ್ಮನ ಜೊತೆ ಟೂ ಬಿಟ್ಟಿದ್ಯಾ? ಏನು ಮಾಡ್ದೆ ಇವನು? ಏನಾದರೂ ಇದ್ರೆ ನನ್ನ ಹತ್ರ ಹೇಳೋ. ನಾನು ಇವ್ರ ಅಣ್ಣ. ಇವನಿಗೆ ಸರಿಯಾಗಿ ಓದ್ ಬುದ್ಧಿ ಕಲಿಸ್ತೀನಿ. ಹಲೋ ಬ್ರದರ್, ನನ್ನ ಹೆಂಡತಿ ಮೌನದಲ್ಲೇ ಮಾತಾಡ್ತಾ ಇದ್ದಾಳೆ. ಅದು ನನಗೆ ಅರ್ಥನೂ ಆಗ್ತಾ ಇದೆ. ತಾವು ಸ್ವಲ್ಪ ಆಯ್ತಪ್ಪ. ಏನಾಯ್ತು ಮೇಡಮ್ ಅವ್ರಿಗೆ? ಗಂಡನ ನೋಡಿ ಹಾಗೆ ಅರಳಬೇಕಾಗಿದ್ದಿ ಮುಖ. ಬಾಡಿ ಬೆಂಡಾಗಿ ಹೋಗ್ಬಿಟ್ಟಿದೆಯಲ್ಲ. ಆ್ಯಕ್ಚುಲಿ ಮದುವೆ ಆದಾಗಿದ್ರು ಹಿಂಗೇನೆ. ನನ್ನ ರೊಮ್ಯಾಂಟಿಕ್ ಲಿರಿಕ್ಸ್ಗೆ ನೀನು ಪ್ಯಾಥೋ ಮ್ಯೂಸಿಕ್ಕೆ ಕಂಪೋಸ್ ಮಾಡ್ತಾ ಇದ್ದಿ. ವಾಟ್ಸ್ ದ ರೀಸನ್? ನನಗೀಗ ನೀವೇ ಸಹಾಯ ಮಾಡ್ಬೇಕು ನಂದನ್ನೋರೆ. ಏನು ವಿಷಯ ಹೇಳು, ಮಾಡೋಣ. ಅದಕ್ಕೇನಂತೆ, ಕಮಾನ್ ಹೇಳು. ಅದು ಅಮ್ಮಾಜಿಯವರು ಹೇಳಿದ್ರು ನಾನೊಂದು ಸ್ವೀಟ್ ಮಾಡಬೇಕಂತೆ. ಅಷ್ಟೇನಾ? ಯಾವ ಸ್ವೀಟ್ ಮಾಡ್ತೀಯಾ? ಕೊಬ್ಬರಿ ಮಿಠಾಯಿ ಮಾಡು, ಈಸಿ. ಮೊದಲು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆ ಸ್ವೀಟು ತುಂಬ ಚೆನ್ನಾಗಿರ್ಬೇಕಂತೆ. ಇದುವರೆಗೂ ಈ ಮನೇಲಿ ಯಾರು ಮಾಡದೇ ಇರೋ ಸ್ವೀಟ್ ಆಗಿರ್ಬೇಕಂತೆ. ಇದು ನನಗೊಂಥರ ಪರೀಕ್ಷೆ ಅಂತ ನಂದನ್ನೋರೆ. ಇದ್ಯಾವ ಥರ ಪರೀಕ್ಷೆ? ನನಗೆ ಶಾವಿಗೆ ಪಾಯಸ ಬಿಟ್ರೆ ಬೇರೆ ಸಿಹಿ ತಿಂಡಿ ಮಾಡೋಕ್ಕೆ ಬರೋಕ್ಕಿಲ್ಲ. ಈಗ ನಾನು ಏನು ಮಾಡಲಿ? ನೀವೇನಾರ ಹೇಳಿ. ನೀನು ಇವತ್ತು ಹೇಗೆ ಸ್ವೀಟ್ ಮಾಡೋಕ್ಕೆ ಸಾಧ್ಯ? ಇವತ್ತೇನಂತ ಗೊತ್ತಲ್ಲ, ನಾವು ಇವತ್ತಿಲ್ಲಿರಲ್ಲ. ಅದೇ ಗುಡುಗು ಸಿಡಿಲು ಮಳೆ. ಸೊ ಇವತ್ತಾಗಲ್ಲ ಅಂತ ಹೇಳಬೇಕಿತ್ತು ತಾನೇ? ನಾನು ಏನು ಮಾಡಲಿ ಈಗ? ಸಿಂಪಲ್. ಇದಕ್ಕೆಲ್ಲ ನನ್ನ ಹತ್ರ ಪರಿಹಾರ ಇದೆ. ಏನು? ಸೊಲ್ಯೂಷನ್ ಅಷ್ಟು ಈಸಿಯಾಗೆಲ್ಲ ಹೇಳೋಕ್ಕಾಗಲ್ಲ. ಚಾರ್ಜ್ ಮಾಡ್ತೀವಿ. ಏನು ಚಾರ್ಜು? ಆ್ಯಕ್ಚುಲಿ ನಾನೇನು ಕೇಳ್ತಿಲ್ಲ, ನನ್ನ ಕೆನ್ನೆ ಕೇಳ್ತಿದೆ. ನನ್ನ ಕೆನ್ನೆ ಮೇಲೆ ನೀನು ತುಟಿ ಪ್ರಿಂಟ್ ಬಿದ್ದುಬಿಟ್ರೆ ತಕ್ಷಣ ನಿಂಗೊಂದು ಸೊಲ್ಯೂಷನ್ ಬಂದ್ಬಿಡುತ್ತೆ. ನಂದನವ್ರೆ, ಹುಡುಗಾಟ ಸಾಕು. ಈಗ ನಾನು ಏನು ಮಾಡ್ಬೇಕಂತ ಬಿಡ್ಲು ನಂದ ನಿನ್ನ ಹೆಂಡ್ತಿ. ಈಗಲಾದರೂ ಅರ್ಥ ಆಯ್ತಾ? ಹುಡುಗಿರಿಗೆ ಕಾಟ ಕೊಟ್ಟು ಇರಿಟೇಟ್ ಮಾಡಬಾರ್ದು. ಕಷ್ಟದಲ್ಲಿ ಹೆಲ್ಪ್ ಮಾಡಿ ಇಂಪ್ರೆಸ್ ಮಾಡಬೇಕು. ನಾಳೆ ನೀನೊಳಗೆ ಸ್ವೀಟ್ ಮಾಡೋವಾಗ ಹೆಲ್ಪ್ ಮಾಡ್ತೀಯಲ್ಲ, ಅವಾಗ ನೀನು 10 ಕೇಳ್ಕೊಂಡು 10 ಮುತ್ತು ಕೊಟ್ಬಿಡ್ತಾಳೆ. ನೋಡ್ತೀರ? ಪೂರ್ವಿ, ನೀನು ಯಾಕಮ್ಮ ಬಟ್ಟೆ ಪ್ಯಾಕ್ ಮಾಡ್ತಿದ್ಯಾ? ಪದ್ಮಿನಿ ನಂದನ್ನು ಇವತ್ತು ಊರಿಗೆ ಹೋಗಿ ಶಾಸ್ತ್ರ ಮುಗಿಸ್ಕೊಂಡು ಒಂದಿನಕ್ಕೆ ವಾಪಸ್ ಬರ್ತಾರೆ. ಒಂದಿನಕ್ಕೆ ನೀನು ಯಾಕೆ ಹೋಗ್ತೀಯಾ? ಇಲ್ಲೇ ಇರು. ಇಲ್ಲ ಅಮ್ಮಾಜಿ, ನಾನು ಹೋಗಬೇಕು. ಕಾಲೇಜ್ ಐತೆ. ಪೂರ್ವಿ, ನೀನು ಬೆಂಗಳೂರಿನಲ್ಲೇ ಯಾವುದಾದ್ರೂ ದೊಡ್ಡ ಕಾಲೇಜಲ್ಲಿ ಓದ್ಬೋದಲ್ವಾ? ನಾನೇ ಸೇರಿಸ್ತೀನಿ. ಅಯ್ಯೋ ಇಲ್ಲ ಪೂರ್ವಿ, ನಾನೇನು ಸುಮ್ಮನೆ ಹೇಳ್ತಾ ಇಲ್ಲಮ್ಮ. ನೀನು ತುಂಬ ಜಾಣೆ, ಬುದ್ಧಿವಂತೆ. ಇಲ್ಲಿ ಕಾಲೇಜಲ್ಲಿ ಓದೋದ್ರಿಂದ ನಿನ್ನ ಭವಿಷ್ಯಕ್ಕೂ ಒಳ್ಳೆಯದು. ಮುಂದೆ ನಿನಗೆ ದೊಡ್ಡ ಸಂಬಂಧನೂ ಹುಡ್ಕೊಂಡು ಬರುತ್ತೆ. ನಿಮ್ಮಕ್ಕ ಇಲ್ಲಿರೋದ್ರಿಂದ ನೀನು ಅವ್ರ ಜೊತೆ ಇದ್ದಾಗೂ ಆಗತ್ತೆ. ಅದಕ್ಕಿಂತ ಮುಖ್ಯವಾಗಿ ಪಾಪ ನಿಮ್ಮ ತಂದೆ ದೊಡ್ಡ ಮಗಳ ಮದುವೆನ ಅವರ ಶಕ್ತಿ ಮೀರಿ ಮಾಡಿ ಕೈ ಖಾಲಿ ಮಾಡ್ಕೊಂಡಿದ್ದಾರೆ. ನೀನು ಇಲ್ಲಿರೋದ್ರಿಂದ ಅವ್ರಿಗೂ ಒಂದು ರೀತಿ ಸಹಾಯನೇ. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ.
ಸರಿ, ನೀನಿವತ್ತು ನಿಮ್ಮ ಅಕ್ಕನ ಜೊತೆ ಊರಿಗೆ ಹೋಗು. ನಾಳೆ ಬರೋವಾಗ ನಿನ್ನ ಬುಕ್ಸು ಬಟ್ಟೆ ಎಲ್ಲ ತಂದ್ಬಿಡು. ಅಮ್ಮಾಜಿ, ಅಪ್ಪಯ್ಯ ಅವ್ರ ಹತ್ರ ನಾನು ಮಾತಾಡ್ತೀನಿ. ಓಕೆ? ರೀ, ಊರ್ವಸಿನೂ ನವೀನನುವ ಕೋಣೆನ ಅಲಂಕಾರ ಮಾಡ್ತಾವ್ರೆ. ಮಾಡಲಿ ಬಿಡು, ಶಾಸ್ತ್ರ ಅಲ್ವಾ, ಮಾಡಲೇಬೇಕಲ್ಲ, ಮಾಡಲಿ ಬಿಡು. ಅಲ್ಲ ರೀ, ಇಷ್ಟೆಲ್ಲ ತಲೆ ಬಿಸಿ ಮಧ್ಯೆ ಈ ಶಾಸ್ತ್ರ ಇಲ್ಲಿ ನಡಿಬೇಕಾ? ನೋಡಿ, ಈಗಲೂ ಏನೂ ಕಾಲ ಮಿಂಚಿಲ್ಲ. ಅಮ್ಮಾಜಿ ತವ ಒಂದು ಮಾತು ಶಾಸ್ತ್ರ ಅಲ್ಲೇ ನಡೀಲಿ ಅಂತ ಹೇಳಿದ್ರೆ ಅವರು ಅಲ್ಲೇ ವ್ಯವಸ್ಥೆ ಮಾಡಿಸ್ತಾರಲ್ವಾ? ಏನು ಮಾತು ಅಂತ ಆಡ್ತಿರ್ಲಿಲ್ಲ? ಯಾವ ಬಾಯಿನಲ್ಲಿ ಹೇಳಿ ಶಾಸ್ತ್ರ ಇಲ್ಲಿ ಮಾಡೋಕ್ಕಾಗೋದಿಲ್ಲ, ಅಲ್ಲಿ ಮಾಡಲಿ ಅಂತ ಹಂಗಾಕಿಲ್ಲ. ಅವ್ರು ಇಲ್ಲಿ ಬರ್ತಾರೆ, ಶಾಸ್ತ್ರ ಇಲ್ಲಿ ನಡೀತದೆ. ಬಡ್ಡಿ ಕೇಳ್ಕೊಂಡು ರೌಡಿಗಳೆಲ್ಲ ಬರಲಿ, ಹಣ ಬೇರೆ ಹೊಂದಾಣಿಕೆ ಆಗಿಲ್ಲ. ಅದಕ್ಕೆ ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿದ್ರೆ ಆಗ ಕೆಲಸನೂ ಆಗಕ್ಕಿಲ್ಲ. ನಾವು ಬಡವರು ಬೀಸೋ ದೊಣ್ಣೆಯಿಂದ ತಲೆ ತಪ್ಪಿಸ್ಕೊಳ್ತಾ ಬದುಕೋದನ್ನ ಅಭ್ಯಾಸ ಮಾಡ್ಕೋಬೇಕು. ಅವ್ರು ಯಾರ ಬಂದು ಗಲಾಟೆ ಮಾಡ್ತಾರೆ ಅಂತ ಮನೆಗೆ ಬರ್ತಾರ ಅಳಿಯ ಮಗಳನ್ನ ಬರಬೇಡ ಅನ್ನಕ್ಕಾಯ್ತದ? ಆ ರೌಡಿಗಳು ಏನಾರ ಬಂದರೆ ಇವನಾರ ಹೇಳಿ ಸಾಗ್ ಹಾಕುವ. ಆದರೆ ಶಾಸ್ತ್ರ ಮಾತ್ರ ಇಲ್ಲೇ ಆಗಬೇಕು. ಅದಕ್ಕೆ ನವೀನ, ಅಲಂಕಾರ ಎಲ್ಲ ಮುಗಿತೇನ್ಲ? ಹಾಂ, ಇನ್ನೇನೆಲ್ಲ ಮುಗೀತು ಆಂಟಿ. ಇನ್ನು ಸ್ವಲ್ಪ ಹೂ ಹಾಕೋದಾಯ್ತು ಅಷ್ಟೇ, ಬೇಗ ಮುಗಿಸ್ಬಿಡ್ತೀನಿ. ಏಯ್ ಕಳ್ಳಿ, ನಡೀತೀನಿ ಆಚೆ. ಈ ಕೋಣೆಗೆಲ್ಲ ಬರಬಾರ್ದು. ಪ್ಲೀಸ್ ಸತ್ಯವ, ನಾನು ಅಲಂಕಾರ ಮಾಡ್ತೀನಿ. ಬೇಡ 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 ಬೇಡ, ನೀನಿಂದ ಕೆಲಸ ಎಲ್ಲ ಮಾಡಬಾರ್ದು. ನಡಿ ಆಚೆಗೆ ನೀನು. ಅತ್ಯವ ಪ್ಲೀಸ್, ಸತ್ಯವ ಪ್ಲೀಸ್. ಚಂಚಲ ಅಕ್ಕ. ಏಯ್, ಯಾವಳ ನಿನ್ಗಕ್ಕ? ಹಾ, ನಿಮ್ಮ ಅಕ್ಕ ಈ ಮನೆ ಸೊಸೆ ಆಗ್ಬಿಟ್ಲು ಒಂದು ಮಾತ್ರಕ್ಕೆ ನೀವೆಲ್ಲ ನಮ್ಮ ಲೆವೆಲ್ಗೆ ಬಂದ್ರಿ ಅಂತ ಅನ್ಕೊಂಬಿಟ್ಯಾ? ಪ್ಲೀಸ್, ನಮ್ಮ ಅಕ್ಕನ ಮೇಲೆ ದ್ವೇಷ ಸಾಧಿಸ್ಬೇಡಿ. ನೀವು ಅಂದ್ಕೊಂಡಂಗೆ ಶ್ರೀಮಂತಿಗೆ ಆಸೆ ಪಟ್ಟು ಅವಳಿ ಮದುವೆ ಆಗಲಿಲ್ಲ. ಅಮ್ಮಾಜಿ ಅವಳನ್ನ ಮೆಚ್ಚಿದ್ದಕ್ಕೆ ಒಪ್ಕೊಂಡಿದ್ದು. ಏಯ್, ಇದೆಲ್ಲ ನನ್ಗ್ಯಾಕೆ ಹೇಳ್ತಾ ಇದೆಯಾ? ಓ, ನಿಮ್ಮ ಅಕ್ಕನ ನಾನು ಚೆನ್ನಾಗಿ ನೋಡ್ಕೊಳ್ಳಿ ಅಂತನಾ? ಚೆನ್ನಾಗಿ ನೋಡ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಆದರೆ ನಮ್ಮ ಅಕ್ಕನಿಗೆ ಅವಮಾನ ಮಾಡಬೇಡಿ, ಚುಚ್ಚು ಮಾತಾಡಬೇಡಿ. ಯಾಕಂದರೆ ಅವಳು ನನ್ನಂಗಲ್ಲ. ನೀವೇನಂದ್ರೂ ಅನ್ನಿಸ್ಕೋತಾಳೆ, ತಿರುಗಿ ಮಾತಾಡೋಕ್ಕಿಲ್ಲ, ಕೆಟ್ಟದನ್ನ ಬಯಸೋದಿಲ್ಲ. ಅಂತ ಅವಳಿಗೆ ಯಾಕೆ ಈ ಥರ ನೋಯಿಸ್ತೀರಾ? ಯಾಕಂದ್ರೆ ಅವಳು ಕಬಳಿಸಿರೋದು ನನ್ನ ತಂಗಿ ಜಾಗನ. ಎಷ್ಟು ಚೆನ್ನಾಗಿದ್ಲು ನನ್ನ ತಂಗಿ. ನನ್ನ ತಂಗಿಗೂ ನನ್ನಂಗೂ ಒಳ್ಳೆ ಜೋಡಿ. ಮಧ್ಯದಲ್ಲಿ ಈ ಪದ್ಮಿನಿ ಎಲ್ಲ ಹಾಳು ಮಾಡ್ಬಿಟ್ಲು. ಛೇ, ಅಲ್ಲ, ಏನು ಯೋಗ್ಯತೆ ಇದೆ ಪದ್ಮಿನಿಗೆ ಈ ಮನೆ ಸೊಸೆ ಆಗಕ್ಕೆ? ಅಮ್ಮಾಜಿ ಒಪ್ಕೊಂಡ್ಬಿಟ್ರಂತೆ, ಇವಳು ಹರಕಿಸ್ಕೊಂಡು ಮದುವೆ ಆಗ್ಬಿಟ್ರಂತೆ. ಡಿಸ್ಕಸ್ಟಿಂಗ್. ನೋಡೆ, ನಾನಂತೂ ನಿಮ್ಮ ಅಕ್ಕನ ಈ ಮನೆಯವಳು ಅಂತ ಯಾವತ್ತೂ ಒಪ್ಕೊಳ್ಳಲ್ಲ. ಅವಳ ಯೋಗ್ಯತೆನ ಆದಷ್ಟು ಬೇಗ ಅವಳಿಗೆ ಅರ್ಥ ಆಗೋ ಥರ ನಾನು ಮಾಡಿ ತೋರಿಸ್ತೀನಿ. ಇಲ್ಲಿರೋ ಅಷ್ಟು ದಿನ ನೆಮ್ಮದಿಯಾಗಿರೋಕೆ ನಾನು ಮಾತ್ರ ಬಿಡಲ್ಲ. ನೀನು ಜೊತೆಲಿ ಇರ್ತೀಯಲ್ಲ, ನೋಡ್ತಾ ಇರು. ನಮ್ಮ ಅಕ್ಕನಿಗೆ ಯೋಗ್ಯತೆ ಇಲ್ಲ ಅಂತೀರಾ? ಮಾವ, ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ನಮಸ್ಕಾರಮ್ಮ. ನಮಸ್ಕಾರ ಪುಟ್ಟ, ಚೆನ್ನಾಗಿದ್ದೀನ? ಬಾ, ಬನ್ನಿ ಬನ್ನಿ ಬನ್ನಿ. ಲೀಲಾ, ಅಕ್ಕ, ಹಾಯ್ ಬಾವ. ಹಲೋ. ಆಳಿ ಅಂದ್ರೆ ಎಷ್ಟು ಚಂದಾಗಿದ್ದೀರಾ? ಓ, ಸೂಪರ್ ಅತ್ತೆ. ಉರ್ವಶಿ, ನನ್ನ ಮಗಳು ಮುಗ್ದಾಗಿ ಏಟ್ ಕಳೆ ಬಂದೈತೆ ನೋಡು. ಮದುವೆ ಆದಮೇಲೆ ಹೆಣ್ಣಿಗೆ ವಿಶೇಷವಾದ ಕಳೆ ಬರುತ್ತೆ.
ಶಾಸ್ತ್ರ ಆದ್ಮೇಲೆ ಇನ್ನೂ ಕಳೆ ಬರ್ತೈತೆ. ಇಲ್ಲ, ಯಾವುದೇ ಕಾರಣಕ್ಕೂ ಈ ಪ್ರಸ್ತಾವ ನಡಿಬಾರ್ದು. ದೇವ್ರೆ, ನೀನೇ ಹೆಂಗಾರ ಮಾಡಿ ಇದನ್ನು ತಪ್ಸು. ನಿಂತಿದ್ದೀರಲ್ಲ, ಬನ್ನಿ ಕೂತ್ಕೊ ಬನ್ನಿ. ಬರ್ರಿ ಬರ್ರಿ ಬರ್ರಿ. ನಾನು ಒಂದು ನಿಮಿಷ ಬಂದೆ. ಪೂರ್ವಿ, ಹೆಂಗಿದೆ ಪೂರ್ವಿ? ನೀನು ನಂಗೆ ಒಂದು ಫೋನು ಮಾಡಿಲ್ಲ. ಇರಲಿ ಬಿಡು, ಅಂತೂ ನೀನು ಬಂದಲ್ಲ, ನಂಗೆ ಖುಷಿ ಆಯಿತು. ನಾನೆಲ್ಲೋ ನಿನ್ನ ಪದ್ಮಿನಿ ಜೊತೆಲೇ ಇರ್ತೆ ಅನ್ಕೊಬಿಟ್ಟಿದ್ದೆ. ಮತ್ತೆ ನೀನು ನಾಳೆ ಅವ್ರ ಜೊತೆ ಹೋಗಿಲ್ಲ ತಾನೇ? ಪೂರ್ವಿ, ಪೂರ್ವಿ ಪೂರ್ವಿ ಯಾಕೇನು ಮಾತಾಡ್ತಿಲ್ಲ? ಬಾವ ಬಾ ಬಾ, ಒಳಗಡೆ ಕೊಡು. ತಗೊಳ್ಳಿ, ನೀರು ತಗೊಳ್ಳಿ. ನಂಗೂ ತಂದ್ಬಿಟ್ಟ. ಒಳ್ಳೇದು ಕೊಡು. ಲೀಲಾ, ಪದ್ಮಿನಿ ತಯಾರಾದ್ಲ? ಅರಿವಂದ್ರಲ್ಲಿ ಹಳೆಯಂದ್ರು ಕೈಕಾಲು ತೊಳ್ಕೊತಾವ್ರೆ. ಊರ್ವಶಿ ಪದ್ಮಿನಿನ ಅಲಂಕಾರ ಮಾಡ್ತಾವಳೆ. ಬೇಗ ಬೇಗ ಅಲಂಕಾರ ಮಾಡಕ್ಕೆ ಬಿಗ್ರೆ, ನೀವು ಬೇರೆ ರಾತ್ರಿ ಉಳಿಯೋಕ್ಕಿಲ್ಲ, ಬೇಗ ವಾಪಸ್ ಹೋಗ್ಬೇಕು ಅಂತಿದ್ದೀರಾ. ಹೋಗ್ಬೇಕು ಅಂದಮೇಲೆ ಬೇಗ ಹೊಂಟು ಬಿಡಿ, ಯಾಕಪ್ಪ ಅಂದ್ರೆ ರಾತ್ರಿ ಪ್ರಯಾಣ ಅಷ್ಟು ಒಳ್ಳೇದಲ್ಲ. ಅಯ್ಯೋ ಪರವಾಗಿಲ್ಲ ಬೀಗ್ರೆ, ನಮ್ಗೆ ರಾತ್ರಿ ಓಡಾಡೋ ಅಭ್ಯಾಸ ಇದೆ. ಕುಡಿತೀರಿ ಬಂದೆ. ಅದ್ಯಾಕೆ ಹಂಗೆ ಬಿರ್ಬಿರ ಬಂದ್ಬಿಟ್ಟೆ ನೀನು? ನೀವು ಹಿಂಗೆ ಗಡಿಬಿಡಿ ಮಾಡ್ತೀರಾ? ಲೀನಾ, ನನ್ನ ಆತಂಕ ನಿಂಗೆ ಅರ್ಥ ಆಗಕ್ಕಿಲ್ಲ. ಈ ರೌಡಿಗಳು ಬರೋದೇ ರಾತ್ರಿನಾಗೆ ಬಂದು ಗಲಾಟೆ ಮಾಡ್ಬಿಟ್ರೆ, ಅದಕ್ಕೆ ನಾನು ಅವ್ರಿಗೇನು ಪತ್ನಿಯನ್ನು ಆದಷ್ಟು ಬೇಗ ಕೊಂಡ ಕಳಿಸ್ಬಿಡೋದು. ಬೇಗ ಹೆಂಗಿದು ಹೊರಟೋಗ್ಬಿಡ್ತಾರೆ. ಆಮೇಲೆ ಆ ರೌಡಿಗಳು ಬಂದು ಏನಾದರೂ ಗಲಾಟೆ ಮಾಡಿದ್ರೆ ಹೆಂಗಾದ್ರೂ ಸಂಪಾಡಿಸೋಣ ಅಂತ. ಅರ್ಥತೇನು? ನೀವು ಹಿಂಗೆ ತಲೆ ಬಿಸಿ ಮಾಡ್ಕೊಂಡ್ರೆ ಬಂದವ್ರಿಗೆಲ್ಲ ಅನುಮಾನ ಬರ್ತೈತೆ. ನನ್ನ ಪ್ರಕಾರ ರೌಡಿಗಳು ಇವತ್ತು ಬರೋಕ್ಕಿಲ್ಲ ಕಣ್ರಿ. ನೀವು ಸ್ವಲ್ಪ ಸಮಾಧಾನವಾಗಿರಿ. ಓನಸಿ, ಬಿನ್ ತಯಾರು ಮಾಡು. ಆಹಾ, ಏಟ್ ಲಕ್ಷಣ ಕಾಣ್ತಿದ್ಯಾ? ಮತ್ತೆ ನಗುನೇ ಕಾಣ್ತಿಲ್ವಲ್ಲವಾ? ಏನಾಯ್ತು? ಅದಕ್ಕೆ ಬಾ, ಉಸಿಕ ಹಾವಿ ಆಗೋಣ ಆಟೆಯ. ಅವರು ಸಿ ಇನ್ನು ಶಿವನ್ ಬಿಡ್ಸು, ನಾನೀಗ ಬಂದೆ. ಅತ್ಯವ, ಅತ್ಯವ, ನಿಮ್ದಮ್ಮಯ್ಯ, ಇವತ್ತು ಈ ಶಾಸ್ತ್ರ ನಡಿಬಾರ್ದು. ಹೆಂಗಾದ್ರೂ ನೀವೇ ಇದನ್ನ ತಪ್ಪಿಸ್ಬೇಕು ಅತ್ಯವ. ನಿಮ್ಗೇನು ಹುಚ್ಚಿರ್ತೈತ ಪದ್ಮಿನಿ? ಆಗದೆಲ್ಲ ಒಳ್ಳೇದಕ್ಕೆ. ಸುಮ್ಕಿರು ನೀನು. ಇಲ್ಲ ಅತ್ಯವ, ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತಿಲ್ಲ. ನಾನು ಹೆಂಗ್ರು ಒಳಗಡೆ ಹೋಗ್ಲಿ, ನೀವೇ ಹೇಳಿ. ನಂದನ್ನವರು ನನ್ನ ಕುತ್ತಿಗೆ ತಾಳಿನೇ ಕಟ್ತೆ. ಅವ್ರ ಜೊತೆ ಈ ಶಾಸ್ತ್ರನ ಹೆಂಗ್ ಮಾಡ್ಕೊಳ್ಳಿ? ತಪ್ಪಾಗ್ತೈತಲ್ವಾ? ಅದ್ಯಾವರು ಕೂಡ ಇದನ್ನ ಮೆಚ್ಚಕ್ಕಿಲ್ಲ ಅತ್ಯವ. ದಯವಿಟ್ಟು ನೀವೇ ಏನಾದರೂ ಒಂದು ಹೇಳಿ ನಿಲ್ಲಿಸಿ ಅತ್ಯವ. ಖಂಡಿತ ಹಂಗಾಗಕ್ಕಿಲ್ಲ. ಇವತ್ತೇನಾರ ಶಾಸ್ತ್ರ ನಿಲ್ತೈತೆ ಅಂದ್ರೆ ನಾನೇ ಏನಾರ ಮಾಡಿ ನಡಿಯಂಗ್ ಮಾಡ್ತೀನಿ ಹೊರತು ಯಾವ ಕಾರಣಕ್ಕೂ ನಿಲ್ಸಕ್ಕಿಲ್ಲ. ನಿನ್ ದ್ಯಾವ್ರಿಗೆ ಕೈ ಮುಗ್ದು ನಿಮ್ಮಪ್ಪ ನಿಮ್ಮವ್ವಂಗೆ ನಮಸ್ಕಾರ ಮಾಡಿ ಸುಮ್ಕೆ ಏನು ಮಾತಾಡ್ದಂಗೆ ಕೋಣೆ ಒಳಿಕ್ ಹೋಗು. ತಿಳಿತಾ? ಯಾಕತ್ಯವ ಇದೆಲ್ಲ ನಿಮ್ಗೆ ಅರ್ಥ ಆಗ್ತಿಲ್ಲ? ಇದರಿಂದ ಪೂರ್ವಿಗೆ ಮೋಸ ಆಗ್ತೈತೆ. ಪೂರ್ವಿ ಈಗೇನೋ ಚಿಕ್ಕೋಳು, ಅವಳಿಗೆ ಏನೂ ಅರ್ಥ ಆಗಕ್ಕಿಲ್ಲ. ಆದ್ರೆ ಮುಂದೆ ಸಾಕು, ಸುಮ್ಕಿರೋ ಪದ್ದು ನೀನು. ಆಗದೆ ಇರೋ ಸಮಸ್ಯೆ ಬಗ್ಗೆ ಸುಮ್ಕೆ ಯೋಚನೆ ಮಾಡಿ ನಿನ್ ಜೀವನವ ನೀನು ಹಾಳು ಮಾಡ್ಕೋಬೇಡ. ಏನು ಮನಸ್ಫೂರ್ತಿಯಾಗಿ ಕೋಣೆ ಒಳಗೆ
ಅಕ್ಕ ನೀನು ಯಾಕೆ ಇಲ್ಲಿಗೆ ಬಂದೆ? ನಿನಗೇನು ಅನಿಸ್ತಿಲ್ವಾ ಪೂರ್ವಿ? ಏನು ಅನ್ನಿಸ್ಬೇಕು? ನೀನು ಮೊದಲು ಒಳಗೆ ಹೋಗಕ್ಕ. ಅಲ್ಲ, ನಾನು ನಿನ್ನ ಜೊತೆ ಇದ್ರೆ ನೀನು ಬರೀ ನನ್ನ ಬಗ್ಗೆನೇ ಯೋಚನೆ ಮಾಡ್ತೀಯ ಅಂತ ನಾನು ಇಲ್ಲಿಗೆ ಬಂದು ನಿಂತೀವ್ನಿ. ನೀನು ನೋಡಿದ್ರೆ ನನ್ನನ್ನು ಇಲ್ಲಿಗೂ ಹುಡ್ಕೊಂಡು ಬಂದಿದ್ಯಲ್ಲ ಅಕ್ಕ. ನೀನು ಒಳಗೆ ಹೋಗು. ಅಪ್ಪಯ್ಯ ಅವ್ವ ಏನಾದರೂ ನೋಡಿದ್ರೆ ಇಲ್ಲಿಗೆ ಯಾಕೆ ಬಂದೆ ಅಂತ ಬೈತಾರೆ. ಹೋಗಕ್ಕ. ಪೂರ್ವಿ, ನನಗೂ ನಂದನ್ನವ್ರಿಗೂ ಪ್ರಸ್ತ ಆಗಬಾರ್ದು ಕಣೆ. ಅದು ತಪ್ಪು. ನನ್ನ ಜಾಗದಲ್ಲಿ ಇರಬೇಕಾದವಳು ನೀನು. ಏನಕ್ಕ ಮಾತಾಡ್ತಿದ್ಯಾ? ಅಲ್ಲ, ನಿನಗೆಷ್ಟು ಸಲ ಹೇಳಬೇಕು, ಮದುವೆಲಿ ಏನು ನಡೀತೋ ಅದು ಒಂದು ಆಕಸ್ಮಿಕ, ಅದನ್ನು ಮರ್ತು ಬಿಡು ಅಂತ. ನೋಡು, ನಡೆದಿದ್ದನ್ನೆಲ್ಲ ಮರ್ತು ಇವತ್ತಿಂದನಾದರೂ ನಂದನ್ನವ್ರ ಜೊತೆ ಹೊಸ ಜೀವನ ಶುರು ಮಾಡಕ್ಕ. ನಿಂದಮ್ಮಯ್ಯ. ಯಾಕೆ ಪೂರ್ವಿ? ಅತ್ಯವನು ನನ್ನ ಮಾತು ಕೇಳ್ತಿಲ್ಲ, ನೀನು ನನ್ನ ಮಾತು ಕೇಳಲ್ವಾ? ನನ್ನ ಕಷ್ಟನ ಯಾರ ಹತ್ರನೇ ಹೇಳ್ಕೊಳ್ಳಿ. ಇದರಲ್ಲೇನು ಕಷ್ಟ ಇಲ್ಲ ಅಕ್ಕ. ನಿನ್ನನ್ನು ಪ್ರೀತಿಸೋ ನಂದನ್ ಅವರು ನಿನ್ನ ಜೊತೆ ಇದ್ದಾರೆ. ನೀನು ಅವ್ರ ಜೊತೆ ಜೀವನ ಶುರು ಮಾಡು, ಎಲ್ಲ ಸರಿ ಹೋಗ್ತೈತೆ. ಪದ್ಮಿನಿ, ಪದ್ಮಿನಿ, ಊರಸಿ ಪದ್ಮಿನಿಯಲ್ಲಿ ಅಕ್ಕ, ಅವ್ವ ನಿನ್ನನ್ನು ಕರೀತಾವ್ರೆ. ಇನ್ನು ತಡ ಮಾಡಬೇಡ, ಹೋಗು. ನೋಡು ಪೂರ್ವಿ, ಇವತ್ತು ನಾನಿರೋ ಪರಿಸ್ಥಿತಿಗೆ ನಿಮ್ಮ ಎಲ್ಲರೂ ಒತ್ತಾಯಕ್ಕೆ ಅನಿವಾರ್ಯವಾಗಿ ಕೋಣೆ ಒಳಗಡೆ ಹೋಗ್ಬೋದು ನಾನು. ಆದರೆ ಒಂದು ಮಾತು ನೆನಪಲ್ಲಿಟ್ಕೊ, ಯಾವತ್ತಿದ್ರೂ ನಂದನ್ನವ್ರ ಹೆಂಡತಿ ನೀನು ಕಣೆ. ಇದು ನಕಲಿ ದಾರ ಅಷ್ಟೇ, ಆದರೆ ಯಾವತ್ತಿದ್ರೂ ಪವಿತ್ರವಾದ ಮಾಂಗಲ್ಯ ಇದು. ಇದ್ರ ಶಕ್ತಿ ಏನು ಅಂತ ನಿಂಗೆ ಗೊತ್ತಿಲ್ವಾ ಪೂರ್ವಿ? ನೀನು ಇದನ್ನ ಕಡೆಗಣಿಸ್ತಾ ಇದೀಯಾ, ಆದರೆ ಒಂದಲ್ಲ ಒಂದಿನ ಇದಕ್ಕೆ ಸಿಗ್ಬೇಕಾಗಿರೋ ಬೆಲೆ ಸಿಕ್ಕೇ ಸಿಗ್ತೈತೆ. ನೋಡು ಪೂರ್ವಿ, ಗೆಲುವು ಯಾವತ್ತಿದ್ರೂ ಸತ್ಯದ ಪರವಾಗಿರ್ತೈತೆ. ಆ ಸತ್ಯನ ನಾನು ನೀನು ಎಲ್ಲರೂ ಒಂದಿನ ಒಪ್ಕೋಬೇಕು. ಅಂಥ ದಿನ ಬಂದೇ ಬರ್ತೈತೆ. ತಿಳ್ಕೊಂಡಿದ್ಯಾಕ? ನಿನ್ನ ನಿರ್ಧಾರ ಅಲ್ಲ ನಡೆಯೋದು, ಅದ್ಯಾವ್ರ ನಿರ್ಧಾರ ನಡೀತೈತೆ. ನೋಡ್ತಾ ಇರು, ಅದ್ಯಾವ್ರು ನಿನ್ನನ್ನು ನಂದನ್ನವ್ರನ್ನ ಒಂದು ಮಾಡೇ ಮಾಡ್ತಾನೆ. ಹುಷಾರು, ಹಿಂದೆ ಮಂಚ ಇದೆ. ನೀವು ಹುಡುಗಿರು ರಿವರ್ಸ್ ಗೇರ್ ಹಾಕೋದ್ರಲ್ಲಿ ಫೇಮಸ್ ಅಲ್ವಾ? ಹುಡುಗ ಹತ್ರ ಬರ್ತಿದ್ದಂಗೆ ಹುಡುಗಿರು ಹಿಂದೆ ಹೋಗ್ತಿರ್ತೀರ. ಈಗ ಅಂತಲ್ಲ, ಯಾವಾಗಲೂ ಅಷ್ಟೇ. ಹುಡುಗಿರು ರಿವರ್ಸ್ ಹೊಡಿದ್ದಾರೆ. ನೀನು ಮದುವೆ ಬೇಡ ಅಂತ ರಿವರ್ಸ್ ಹೊಡೆದಿಯಲ್ಲ, ಈಗೇನು ಬೇಡ ಅನ್ನಲ್ಲ ತಾನೆ? ಹಲೋ, ಯಾಕಿಷ್ಟು ನರ್ವಸ್ ಆಗಿದೆಯಾ? ಹಿಂದಿನ ಕಾಲದಲ್ಲೇನೋ ಮದುವೆ ಆಗೋ ಹುಡುಗಿ ಮೊದಲು ಒಬ್ರನ್ನೊಬ್ರು ನೋಡ್ತಿದ್ದೆ ಮಂಟಪದಲ್ಲಿ. ಅದಕ್ಕೆ ಫಸ್ಟ್ ನೈಟಲ್ಲಿ ಭಯ ಇರ್ತಿತ್ತು. ಇವಾಗ ಹಾಗ ನಾನು ನೀವು ಎಷ್ಟು ಕ್ಲೋಸ್ ಇದ್ದೀವಿ, ಚಿಲ್. ಅದು ನಂದನ್ನವ್ರೆ. ಆಹಾ, ಈ ಮುದ್ದಾದ ಬಾಯಲ್ಲಿ ನಂದನವರೇ ಅಂತ ಕೇಳೋದೇ ಒಂದು ಚಂದ. ಅದರಲ್ಲೂ ಈ ಪುಟ್ಟ ರೂಮಲ್ಲಿ ಈ ಹೂವಿನ ಅಲಂಕಾರದ ಮಧ್ಯೆ ನಿನ್ನ ಪಿಸು ಧ್ವನಿಲಿ ನಂದನವರೇ ಅಂತಿದ್ರೆ, ಸಂಜೆ ಟೈಮಲ್ಲಿ ಸಮುದ್ರ ತೀರದಲ್ಲಿ ಕೂತ್ಕೊಂಡು ಪಿಯಾನೋ ನುಡ್ಸೋದು ಕೇಳ್ದಾಗಿದೆ. ಒನ್ಸ್ ಮೋರ್ ಡಿಯರ್. ಅಯ್ಯೋ, ನಂದನ್ನವ್ರಿಗೆ ಈಗ ಏನಂತ ಹೇಳಿ ನಾನು? ನಂದನ್ನವರು ಒಬ್ಬರೇ ಸಿಕ್ಕವ್ರೆ. ಈಗ ನಾನು ನಡೆದಿದ್ದ ವಿಷಯ ಹೇಳ್ತಿದ್ರೆ ತಪ್ಪಾಗ್ತೈತೆ.